ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ಆರೋಗ್ಯಕರವಾಗಿರೋ ಅಂಥ ಇಡ್ಲಿ ರೆಸಿಪಿ, ದಿಢೀರನೆ ಮಾಡೋ ಇಡ್ಲಿ ರೆಸಿಪಿ, ಅಥವಾ ಇದನ್ನು ಸೊಪ್ಪಿನ ಇಡ್ಲಿ ಅಂತ ಕರೆದ್ರೂ ಕೂಡ ತಪ್ಪಾಗಲ್ಲ. ಮೊದಲನೇ ಸ್ಟೆಪ್ಪಲ್ಲಿ ಬಾಣಲೆ ಇಟ್ಕೊಂಡಿದ್ದೀನಿ. ಎಣ್ಣೆ 2-3 ಚಮಚದಷ್ಟು, ಸ್ವಲ್ಪ ಎಣ್ಣೆ ಕ್ವಾಂಟಿಟಿ ಜಾಸ್ತಿ ಹಾಕ್ಕೊಂಡ್ರೆ ಒಳ್ಳೆಯದು. ಸಾಸಿವೆ ಸಣ್ಣ ಚಮಚದಲ್ಲಿ 1 ಚಮಚದಷ್ಟು, ಕಡಲೆಬೇಳೆ 1 ಟೇಬಲ್ ಸ್ಪೂನಷ್ಟು, ಗೋಡಂಬಿ, ಕಡಲೆಬೇಳೆ ಮತ್ತು ಗೋಡಂಬಿ ಕೆಂಪಾಗಬೇಕು. ಇದಕ್ಕೆ ಸುಮಾರು 1 ಬಟ್ಲಷ್ಟು ಉಪ್ಪಿಟ್ಟು ರವೆ, ಅಥವಾ ಇದು ಸುಮಾರು 100 ಗ್ರಾಮ್ಸಷ್ಟಿದೆ. 100 ಗ್ರಾಮ್ ರವೆ ಇಲ್ಲಿ 4 ದೊಡ್ಡ ಇಡ್ಲಿಗಳನ್ನ ಮಾಡ್ಕೋಬೋದು. ಹಸಿರು ಮೆಣಸಿನ್ಕಾಯಿ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋದು. ರವೆನ ಹಾಕ್ಕೊಂಡ್ಮೇಲೆ ಗ್ಯಾಸ್ ಸ್ಟವ್ನ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಸುಮಾರು 3-4 ನಿಮಿಷ ಚೆನ್ನಾಗಿ ಬಿಸಿ ಮಾಡಬೇಕು. ಕಂಟಿನ್ಯೂಸ್ ಆಗಿ ಕಲಿಸ್ತಾನೆ ಇರಬೇಕು. ರವೆನ ಸಿದಿಸ್ಕೊಳಕ್ಕೆ ಹೋಗಬೇಡಿ, ಆಮೇಲೆ ಇಡ್ಲಿ ಕಲರು ಚೇಂಜ್ ಆಗೋಗುತ್ತೆ. ಈಗ ರವೆನ ಚೆನ್ನಾಗಿ ಹುರಿದಿದ್ದಾಗಿದೆ, ಬಿಸಿ ಇದೆ. ತಣ್ಣಗಾಗಲಿ. ಬೇರೆ ಪದಾರ್ಥಗಳನ್ನ ಹಾಕ್ಕೊಳ್ಳೋಕ್ಕೆ ಮುಂಚೆ ಹುರಿದಿಟ್ಕೊಂಡಿರೋ ರವೆ ತಣ್ಣಗಾಗಿದೆ. ಹುಳಿ ಮೊಸರನ್ನ ಸೇರಿಸ್ಕೊಳ್ತಾ ಇದ್ದೀನಿ. 1 ಬಟ್ಲಷ್ಟು, ಅಂದರೆ ಎಷ್ಟು ರವೆ ಉಪಯೋಗ ಮಾಡಿದ್ನಲ್ಲ ಅದೇ ಬಟ್ಲಲ್ಲಿ 1 ಬಟ್ಲಷ್ಟು ಹುಳಿ ಮೊಸರು ಕಲಿಸ್ಕೋಬೇಕು. ಮತ್ತೊಮ್ಮೆ ಅದೇ ಬಟ್ಲಲ್ಲಿ ಅರ್ಧ ಬಟ್ಲಷ್ಟು ನೀರನ್ನ ಹಾಕ್ಕೊಂಡ್ಮೇಲೆ ಮತ್ತೊಮ್ಮೆ ಚೆನ್ನಾಗಿ ಕಲಿಸ್ಕೊಂಡು ಇದನ್ನು 5 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಟ್ಟರೆ ಸಾಕಾಗತ್ತೆ. 5 ನಿಮಿಷ ಆದಮೇಲೆ ಕನ್ಸಿಸ್ಟೆನ್ಸಿ ಗಟ್ಟಿ ಬಂದಿದೆ. ಇದು ಈನೋ ಪೌಡರು ಸಣ್ಣ ಚಮಚದಲ್ಲಿ ಅರ್ಧ ಚಮಚದಂತ, ಅಂದರೆ ಟೀ ಸ್ಪೂನಲ್ಲಿ ಅರ್ಧ ಚಮಚದಷ್ಟು, 2-3 ಚಮಚದಷ್ಟು ನೀರು ಚೆನ್ನಾಗಿ ಕಲಿಸ್ಕೋಬೇಕು. ಇನ್ಸ್ಟೆಂಟ್ ರೆಸಿಪಿ ಇರೋದ್ರಿಂದ ಸ್ವಲ್ಪ ಅಡುಗೆ ಸೋಡಾನು ಅಥವಾ ಈನೋ ಪೌಡರ್ನ ಹಾಕೊಳ್ಳೋ ಅವಶ್ಯಕತೆ ಇರುತ್ತೆ. ಹಿಟ್ಟು ಹುಳಿ ಬಂದಿಲ್ಲ, ಅದಕ್ಕೋಸ್ಕರ. ಧಾರಾಳವಾಗಿ ಸಬ್ಸಿಗೆ ಸೊಪ್ಪಿಗೆ ಬದಲಾಗಿ ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು, ನಿಮ್ಗೆ ಯಾವ ಸೊಪ್ಪು ಇಷ್ಟ ಆ ಸೊಪ್ಪನ್ನ ಹಾಕೋಬೋದು. ಕ್ಯಾರೆಟ್ ತುರಿ ಹಾಕೋಬೋದು, ಬಟಾಣಿ ಹಾಕೋಬೋದು, ನಿಮಗೆ ಯಾವ ತರಕಾರಿ ಇಷ್ಟ ತರಕಾರಿಗಳನ್ನೆಲ್ಲ ಹಾಕೋಬೋದು. ಈವನ್ ಕ್ಯಾಬೇಜ್ನ ಕೂಡ ಚೆನ್ನಾಗಿ ತೆಳುವಾಗಿ ಕಟ್ ಮಾಡಿ ಕೂಡ ಉಪಯೋಗ ಮಾಡ್ಬೋದು. ಇಡ್ಲಿ ಪ್ಲೇಟ್ಗೆ ಎಣ್ಣೆನ ಸವರ್ತಾ ಇದ್ದೀನಿ. ಸ್ಟೀಮ್ ಮಾಡ್ಕೋಬೇಕು, ಹಬೆಯಲ್ಲಿ ಬೇಯಿಸ್ಕೋಬೇಕು 15 ನಿಮಿಷ ಹೈ ಫ್ಲೇಮ್ನಲ್ಲಿ. ಈಗ ರುಚಿಕರವಾಗಿರೋಂಥ ಸೊಪ್ಪಿನ ಇಡ್ಲಿ ರೆಡಿಯಾಗಿದೆ. ಕಾಯಿ ಚಟ್ನಿ ಜೊತೆಗೆ ಬೆಸ್ಟ್ ಕಾಂಬಿನೇಷನ್ ಇದು. ಟ್ರೈ ಮಾಡಿ ಈ ರೀತಿಯಾಗೊಮ್ಮೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದ.